ಇವತ್ತು ನಿನ್ನೆಯ ದೇವಾಲಯ ಅಲ್ಲ. ಸುಮಾರು 1600 ವರ್ಷದಷ್ಟು ಹಿಂದೆ ಕಾಶ್ಮೀರದಲ್ಲಿ ಆಳ್ತಾ ಇದ್ದಂತಹ ಲೋಕಾದಿತ್ಯ ಅಂತ ಹೇಳುವಂತಹ ರಾಜ ದಕ್ಷಿಣದ ದಂಡಯಾತ್ರೆಗೆ ಬಂದವನು. ಕಷ್ಟಕ್ಕಿಂತ ದೇವರ ಪ್ರೇರಣೆ, ದೇವರ ಸಹಕಾರ ಇಲ್ಲಿ ನನ್ನ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನಿಂದು ಬಂದಿದ್ದೇನೆ ಉಡುಪಿ ಜಿಲ್ಲೆಯ ಕೋಟ ಸಮೀಪದ ಚಿತ್ರಪ್ಪಾಡಿ ಗ್ರಾಮದ ಕಾರ್ತಟ್ಟು ಎನ್ನುವಂಥ ಊರಿಗೆ ಬಂದಿದ್ದೇನೆ. ಯಾಕೆ ಬಂದೇನೆಂದರೆ ಒಂದು ಅಧ್ವರಿಯ ಶ್ರೀ ಮಹಾವಿಷ್ಣು ದೇವಸ್ಥಾನ. ವಿಶೇಷತೆ ಏನಂದರೆ ನಮ್ಮ ಊರಿನ ಉದ್ಯಮಿ, ಅದೇ ರೀತಿ ಶಿಲಾಮಯ ದೇಗುಲ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಕಳೆದ 9 ವರ್ಷಗಳಿಂದ ಅವರು ಶಿಲಾಮಯ ದೇಗುಲಗಳನ್ನು ಮಾಡಿ ನಮ್ಮ ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಉತ್ತಮ ರೀತಿಯ ದೇಗುಲ ನಿರ್ಮಿಸುವಲ್ಲಿ ಎತ್ತಿದ ಕೈ ನಮ್ಮೂರಿನ ಹೆಮ್ಮೆಯ ಸಂದೀಪ್ ಪೂಜಾರಿಯವರು. ಅವರು ನಿರ್ಮಾಣಗೊಳಿಸಿದಂಥ ಒಂದು ಶಿಲಾಮಯ ದೇಗುಲವನ್ನು ನಿಮಗೆ ನಾನು ತೋರಿಸ್ತೇನೆ. ಬಹಳಷ್ಟು ಇತಿಹಾಸವಿದೆ ಆ ದೇವಸ್ಥಾನಕ್ಕೆ. ಆ ದೇವಸ್ಥಾನದ ಇತಿಹಾಸ ಏನು ಎನ್ನುವುದನ್ನು ಅವರೇ ದೇವಾಲಯದವರು ನಿಮಗೆ ತಿಳಿಸಲಿಕ್ಕಿದ್ದಾರೆ. ತ್ವರಿತಗತಿಯಲ್ಲಿ ಉತ್ತಮ ರೀತಿಯ ಶಿಲಾಮಯ ದೇಗುಲವನ್ನು ನಿರ್ಮಿಸುವಲ್ಲಿ ಎತ್ತಿದ ಕೈ ನಮ್ಮ ಸಂದೀಪ್ ಪೂಜಾರಿ ಪಾರ್ಕೂರವರು. ಇನ್ಯಾಕೆ ತಡ, ಬನ್ನಿ ಹೋಗೋಣ. ಅನಿರುದ್ಧಾಸುರಾನಂದೋ ಗೋವಿಂದೋ ಗೋವಿದಾಂಪತಿ ಮರಿಚಿದ್ರಮನೋ ಹಂಸ ಸುವರ್ಣೋ ಭುಜಗೋತ್ತಮಃ ಹಿರಣ್ಯನಾಭಾಸುರಃ ಪದ್ಮನಾಭ ಪ್ರಜಾಪತಿ ಅಮೃತ್ಯು ಸರ್ವದಿಕ್ಸಿಂಹ ಸಂಧಾತ ಸಂಧಿಮಾನಃ ಅಜೋ ದುರ್ಮರ್ಷಣ ಶಾಸ್ತ್ರ ವಿಶ್ರುತಾತ್ಮ ಸುರಾರಿಯ ಗುರು ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮಃ ನಿಮಿಷೋ ನಿಮಿಷ ಸಖಿ ವಾಚಸ್ಪತಿರುದಾರತಿ ಅಗ್ರಣಿ ಬ್ರಾಹ್ಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣಃ ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್ ಆವರ್ತನೋ ನಿವೃತ್ತಾತ್ಮ ಸಂವೃತ ಸಂಕ್ರಮರ್ದನಃ ಆನ್ ಸಂವರ್ತಕೋ ವನ್ನಿಹರಿಯೋ ಧರಣೀಧರಃ ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವವಿಭುಃ ಸತ್ಕರ್ತ ಸತ್ಕೃತ ಸಾಧು ನಾರಾಯಣೋ ನರಃ ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃಷ್ಯತಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿಸಾಗರಃ ವೃಷಾಹಿ ವೃಷಭೋ ವಿಷ್ಣು ವೃಷಪರ್ವೋ ವೃಷೋದರಃ ವರ್ಧನೋ ವರ್ಧಮಾನಶ್ಚ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದೊಂದು ದೇವಸ್ಥಾನ. ನೋಡಿದ ತಕ್ಷಣ ಗೊತ್ತಾಗುತ್ತೆ ದೇವಸ್ಥಾನ ಯಾಕೆ ಬೇಕು ಅಂತ ಹೇಳುವಂಥ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಬರಬಹುದು. ಯಾಕೆಂದರೆ ನಮ್ಮ ಮನಸ್ಸಲ್ಲಿ ದೇವರಿದ್ದಾರೆ, ದೇವರು ಸರ್ವಾಂತರ್ಯಾಮಿ. ಈ ಒಂದು ನಂಬಿಕೆ ತುಂಬಿರುವ ಕಾಲದಲ್ಲಿ ನಾವು ದೇವರು ಅಂತ ಒಂದು ವಿಗ್ರಹವನ್ನು ಇಟ್ಕೊಂಡು ಪೂಜೆ ಯಾಕೆ ಮಾಡಬೇಕು ಅಂತ ಹೇಳುವಂಥ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬರುವುದು ಸಹಜ. ಆದರೆ ಮನುಷ್ಯನ ಮನಸ್ಸು ಅಂದರೆ ಮಂಗನ ಚಿತ್ತದಂತಹ ಬುದ್ಧಿಯವರದ್ದು. ಯಾಕೆಂದರೆ ಒಂದೇ ಕಡೆಯಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಗೋದಿಲ್ಲ. ಅದು ದೇವರ ಕುರಿತಾಗಿದ್ದರೂ ಸರಿ. ಆದರೆ ಒಂದು ದೇವರು ಅಂತ ಒಂದು ವಿಗ್ರಹ ಮಾಡಿಕೊಂಡ್ರೆ ಅಥವಾ ಒಂದು ಮರವನ್ನೇ ನಮ್ಮ ದೈವ ಎಂಬುದಾಗಿ ಭಾವಿಸಿಕೊಂಡ್ರೆ ಅದನ್ನು ನಮ್ಮ ನೋಡ್ತಾ ನಮ್ಮ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಿಕೊಂಡು ನಮ್ಮಲ್ಲಿ ಏನು ಭಕ್ತಿ ಉಂಟೋ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ದೇವಸ್ಥಾನ ದೇವರು ಅಂತ ಹೇಳುವಂಥದ್ದು ನಮ್ಮ ಜನರ ನಂಬಿಕೆಯ ಆರಾಧನೆಯ ಒಂದು ಸ್ಥಳವಾಗಿ ಇವತ್ತು ಗುರುತಿಸಿಕೊಳ್ತಾ ಇದೆ. ಆ ಲೆಕ್ಕದಲ್ಲಿ ಈ ದೇವಸ್ಥಾನ ಕೂಡ ಇದು ಇವತ್ತು ನಿನ್ನೆಯ ದೇವಾಲಯ ಅಲ್ಲ. ಸುಮಾರು 1600 ವರ್ಷದಷ್ಟು ಹಿಂದೆ ಕಾಶ್ಮೀರದಲ್ಲಿ ಆಳ್ತಾ ಇದ್ದಂತಹ ಲೋಕಾದಿತ್ಯ ಅಂತ ಹೇಳುವಂತಹ ರಾಜ ದಕ್ಷಿಣದ ದಂಡಯಾತ್ರೆಗೆ ಬಂದವನು ಈ ಕಡೆಯಲ್ಲಿ ಯಾಗವನ್ನು ಸಂಕಲ್ಪಿಸಿ ಅದನ್ನು ಮಾಡುವುದಕ್ಕಾಗಿ ವ್ಯವಸ್ಥೆಯನ್ನು ಮಾಡ್ತಾನೆ. ಅದಕ್ಕೆ 8 ಜನ ಮುಖ್ಯ ಋತ್ವಿಜರು
ಅಧ್ವರ್ಯು, ಹೋತೃ, ಪ್ರತಿಹತ, ಹೀಗೆ ಒಂದು 8 ಸ್ಥಾನಗಳು ಅಲ್ಲಿ ಯಾಗ ಮಾಡುವವರಿಗೆ ವಿಶೇಷವಾದಂತಹ ಒಂದು ಅವಕಾಶವನ್ನು ನೀಡಿರ್ತಾರೆ. ಇವತ್ತಿನ ಹೋಮಾದಿಗಳಿಗೆ ಅದೆಲ್ಲ ಏನಿಲ್ಲ. ಆದರೆ ಯಾವ ಯಜ್ಞವನ್ನು ಮಾಡ್ತಾ ಇದ್ರು ಅದಕ್ಕೆ ಅವರೆಲ್ಲರನ್ನ ಕೂಡ ಕುಳ್ಳಿರಿಸಿಕೊಂಡು ಅವರವರ ಜವಾಬ್ದಾರಿಯನ್ನು ಅವರು ನೀಗಿಸಿಕೊಳ್ತಾ ಯಾಗವನ್ನು ಮಾಡುವಂತಹ ಒಂದು ಕ್ರಮ ಇದ್ದಿತ್ತು. ಇದು ಸುಮಾರು ಒಂದು 5 ದಶಕದವರೆಗೂ ಹಿಂದೆ ಇದೇ ಸ್ಥಳದಲ್ಲಿ ನಡೆದಿತ್ತು. ಅದಕ್ಕೂ ಮೊದಲು ನಾನು ಲೋಕಾದಿತ್ಯನ ಕಥೆ ಹೇಳಿದೆ. ಲೋಕಾದಿತ್ಯ ಅಂತಹ ಯಾಗವನ್ನು ಮಾಡಿದಾಗ ಆ 8 ಜನ ಋತ್ವಿಜರಿಗೆ ನಮ್ಮ ಈ ಕೂಟ ಗ್ರಾಮದಲ್ಲಿ 8 ಕಡೆಯಲ್ಲಿ ದೇವಸ್ಥಾನವನ್ನು, ಅದು ವಿಷ್ಣು ದೇವಸ್ಥಾನವನ್ನು ನಿರ್ಮಿಸಿ ಯಾವ ಯಾವ ವರ್ಣೆಯವರಿಗೆ ಋತ್ವಿಜರಿಗೆ ಯಾವ ಯಾವ ಜಾಗ ಅಂತ ಹೇಳುವಂಥದ್ದನ್ನು ಒಂದು ನಿರ್ಧಾರ ಮಾಡಿ ಆ ದೇವಾಲಯದ ಒಂದು ಪೂಜಾದಿ ಕಾರ್ಯಗಳನ್ನು ಅವರಿಗೆ ವಹಿಸಿಕೊಟ್ಟು ತಾನು ಮುಂದುವರಿತಾನೆ. ಇದು ಒಂದು 16 ಶತಮಾನದಷ್ಟು ಹಿಂದಿನ ಕತೆ. ಸಹಜವಾಗಿಯೇ ಬೇರೆ ಬೇರೆ ಕಾರಣಗಳಿಂದಾಗಿ ಆ ಪೂಜೆಯ ಕೈಂಕರ್ಯ ಬೇರೆ ಬೇರೆಯವರ ಕೈಗೆ ಬಂತು. ಸುಮಾರು ಒಂದು 10 ತಲೆಮಾರಿನಷ್ಟು ಹಿಂದೆ ಈ ಸ್ಥಳದಲ್ಲಿರುವಂತಹ ಒಂದು ಸೋಮಯಾಜಿ ಕುಟುಂಬದವರು, ಅವರು ಮೂಲತಃ ಮಲ್ಪೆಯ ವಡಬಾಂಡೇಶ್ವರದ ಹತ್ತಿರ ಇದ್ದವರು, ಇಲ್ಲಿಗೆ ವಲಸೆ ಬಂದಿರ್ತಾರೆ. ಅದರ ಮುಖ್ಯ ಕಾರಣ ಇಲ್ಲಿ ಸುಮಾರು 30ಕ್ಕೂ ಮಿಕ್ಕಿದ ದೇವಾಲಯಗಳನ್ನು ತಂತ್ರವನ್ನು ನಡೆಸುವಂಥ ಹೊಣೆಯನ್ನು ಹೊತ್ತವರು. ಬಹುಶಃ ತಂತ್ರ ಅದರ ವಿವರಣೆಯನ್ನು ಕೊಟ್ಟರೆ ವಿಷಯ ದೊಡ್ಡದಾಗ್ತಾ ಹೋಗುತ್ತೆ. ದೇವಸ್ಥಾನದ ವಿಶೇಷ ಹಬ್ಬಗಳಲ್ಲಿ, ವಿಶೇಷ ಸಂದರ್ಭಗಳಲ್ಲಿ ದೇವಸ್ಥಾನ ಸುತ್ತ ಬಲಿ ಹಾಕುವಂಥದ್ದು, ರಥೋತ್ಸವ ನಡೆಸುವಂಥದ್ದು, ಇಂತಹ ಜವಾಬ್ದಾರಿಯನ್ನು ಹೊತ್ತಿರುವಂಥದ್ದು ಈ ತಂತ್ರಿಗಳ ಒಂದು ಕಾರ್ಯ. ಇಂತಹ ಕಾರ್ಯಕ್ಕಾಗಿ ಬಂದವರು ಈ ದೇವಸ್ಥಾನದ ಪೂಜಾದಿ ಕಾರ್ಯಗಳನ್ನು ವಹಿಸಿಕೊಂಡರು. ಸಹಜವಾಗಿಯೇ ಈ ದೇವಾಲಯ ಕಾಲದ ಕೈಗೆ ಸಿಕ್ಕಿ ಶಿಥಿಲಗೊಳ್ತಾ ಬಂತು. ಇತ್ತೀಚಿನ ದಿನಗಳಲ್ಲಿ ಇದರ ಆರೈಕೆ, ಇದನ್ನು ನೋಡಿಕೊಳ್ಳುವುದಕ್ಕೆ ಸಾಕಷ್ಟು ಜನ ಮುಂದೆ ಬಾರದೇ ಇದ್ದಾಗ ದೇವಾಲಯ ಶಿಥಿಲಗೊಳ್ಳುತ್ತದೆ. ಇದು ಇಲ್ಲಿಯ ಒಂದು ಅವ್ಯವಸ್ಥೆ ಅಲ್ಲ, ಎಲ್ಲ ಕಡೆಯ ದೇವಾಲಯ ಅದು ಅದೇ ಒಂದು ಅವಸ್ಥೆಯನ್ನು ಹೊಂದುತ್ತೆ. ನಾವು ನಮ್ಮ ಮನೆಯನ್ನು ಕೂಡ ಹಾಳಾದಾಗ ಅದನ್ನು ಅಳೆದು ಬಿಟ್ಟು ಬೇರೆ ಮನೆಯನ್ನು ಕಟ್ಕೊಳ್ತೇವೆ, ನಮಗೆ ಹೇಗೆ ಬೇಕೋ ಹಾಗೆ. ದೇವಾಲಯಕ್ಕೂ ಕೂಡ ಅದೇ ಒಂದು ಅವಸ್ಥೆ ಬರುತ್ತೆ. ಇಲ್ಲೂ ಕೂಡ ಬಂದಿದೆ. ಇಲ್ಲಿ ಈ ದೇವಾಲಯದ ಇಲ್ಲೇ ಹೊರಭಾಗದಲ್ಲಿ ದೀಕ್ಷಿತ ವೆಂಕಟೇಶ್ವರ ಸೋಮಯಾಜರು ಅಂತ ಇದ್ದಿದ್ರು. ಅವರು ತಮ್ಮ ಮನೆಯ ವಠಾರದಲ್ಲಿರುವಂತಹ ಈ ದೇವಾಲಯವನ್ನು ನೋಡ್ಕೊಳ್ತಾ ಇದ್ರು. ಪೂಜೆಗೆ 12 ಕುಟುಂಬದವರಿದ್ದರು ಇಲ್ಲಿ. ಆ 12 ಕುಟುಂಬದವರಿಗೆ ಆ ತಂತ್ರದ ಸರ್ತಿ ಅಂತ ಹೇಳುವಂತಹದ್ದು ಪರ್ಯಾಯವಾಗಿ 12 ವರ್ಷಕ್ಕೊಮ್ಮೆ ಬರ್ತಾ ಇತ್ತು. 12 ವರ್ಷಕ್ಕೊಮ್ಮೆ ಪರ್ಯಾಯ, ಒಂದೊಂದು ವರ್ಷ ಒಬ್ಬೊಬ್ಬರಿಗೆ. ಆ ದಿನ ಅವರು ಆ ವರ್ಷದಲ್ಲಿ ಈ ದೇವರಿಗೆ ಅವರು ಪೂಜೆ ಮಾಡುವಂಥ ಹೊಣೆಯನ್ನು ಹೊರಬೇಕಾಗಿತ್ತು. ಆ ವರ್ಷ ಇಡೀ ಅವರೇ ಪೂಜೆ ಮಾಡಬೇಕು. ದೀಕ್ಷಿತರು ಅವರು ತಮ್ಮದಾದ ಹೊಣೆಯನ್ನು ಹೊತ್ತಾಗ ಒಮ್ಮೆ ಒಂದು ಮನೆಯವರು ಮಧ್ಯಾಹ್ನದ ಹೊತ್ತಿಗೆ ಪೂಜೆಗೆ ಬಂದಾಗ ಏನೋ ಆಕ್ಷೇಪದ ಮಾತುಗಳನ್ನು ಹೇಳಿದಾಗ ನಾವು ಪೂಜೆ ಮಾಡಬೇಕು ಮತ್ತು ಈ ಮಾತು ಕೇಳಬೇಕಂತ ಅವರು ವಾಪಸ್ ಹೋದರು. ಅಲ್ಲಿಂದ ಉಳಿದ 11 ಮನೆಯವರು ಇಲ್ಲಿಯ ಪೂಜೆಗೆ ಬರೋದನ್ನು ನಿಲ್ಲಿಸಿದ್ರು. ಇವರೇ ಪೂಜೆ ಮಾಡ್ಕೊಂಡು ಇರ್ತಾ ಇದ್ರು ದೀಕ್ಷಿತರು. ಈಗ ಮತ್ತೆ ಯಥಾ ಪ್ರಕಾರ ಕಾಲದ ಕೈಗೆ ಸಿಕ್ಕಿ ಅವರ ಮನೆ ನಾಶವಾಯಿತು. ಅವರು ಕುಟುಂಬದವರು ಯಾರೂ ಇಲ್ಲ, ಹೆಣ್ಮಕ್ಳು ಎಲ್ಲ ಇದ್ದರು, ಬೇರೆ ಬೇರೆ ಕಡೆಯಲ್ಲಿದ್ದರು. ಇಂತಹ ಒಂದು ಸಂದರ್ಭದಲ್ಲಿ ಬೇರೆ ಒಂದು ಪೂಜೆಯವರನ್ನ ಇಟ್ಕೊಂಡು ಇದರ ಸೇವಾ ಕಾರ್ಯಗಳೆಲ್ಲ ನಡೀತಾ ಇತ್ತು. ಆದರೆ ದೇವಾಲಯ ಹಾಳು ಬಿದ್ದಾಗ ಜನ ಬರೋದು ಕಡಿಮೆ ಆಯಿತು. 2 ಕಾರಣದಿಂದ. ಒಂದು, ದೀಕ್ಷಿತರು ತುಂಬ ಮಡಿ ಉಳ್ಳವರು. ಅವರ ಮನೆಯ ವಠಾರದಲ್ಲಿರುವಂತಹ ಈ ದೇವಾಲಯಕ್ಕೆ ತಾವು ಬಂದರೆ ಮಡಿಗೆಯಲ್ಲಿ ಅವರ ಮಡಿಗೆಯಲ್ಲಿ ಕೊರತೆ ಆಗುತ್ತೋ ಎಂಬ ಕಾರಣಕ್ಕೋಸ್ಕರ ಕ್ರಮೇಣ ಬರುವುದನ್ನು ನಿಲ್ಲಿಸಿದರು. ಪೂಜೆಯ ಬೇರೆ ಮನೆಯವರು ಕೂಡ ಬರುವುದನ್ನು ಬಿಟ್ಟರು. ಕೇವಲ ಅವರ
ಮನೆಯ ದೇವರಾಗಿ ಉಳಿಯಿತು. ಓಹೋ. ಇಂತಹ ಒಂದು ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಕೆಲವರು ಸೇರಿಕೊಂಡು ಯಾಕೆ ಎಲ್ಲೆಲ್ಲೋ ದೇವಾಲಯಗಳೆಲ್ಲ ಜೀರ್ಣೋದ್ಧಾರಗೊಳ್ಳುತ್ತೆ, ಚೆನ್ನಾಗಾಗತ್ತೆ, ಯಾಕೆ ಇದನ್ನೂ ಮಾಡಬಾರ್ದು ಅಂತ ಹೇಳುವಂಥ ಒಂದು ಸಂಕಲ್ಪ ತೊಟ್ಕೊಂಡಾಗ ಒಂದು ಟ್ರಸ್ಟ್ ಅಂತ ಮಾಡಿ ನಾವು ಕಾರ್ಯಪ್ರವೃತ್ತರಾದವು. ಅಂತಹ ಕಾರ್ಯಕ್ಕೆ ಬೆಂಬಲ ಕೊಟ್ಟವರು ನಮ್ಮ ಕುಟುಂಬದವರು, ಬೇರೆ ಬೇರೆ ಕಡೆಯಲ್ಲಿದ್ದವರು, ಮತ್ತೆ ಬೇರೆ ಧರ್ಮಾಭಿಮಾನಿಗಳು. ನಾವೇನೋ ಸ್ವಲ್ಪ ಕಡಿಮೆ ಹಣದಲ್ಲಿ, ನೇರವಾಗಿ ಹೇಳ್ಬೋದು, ಒಂದು 12 ಲಕ್ಷದಲ್ಲಿ ಆ ಗರ್ಭಗುಡಿಯನ್ನ ಒಂದು ದುರಸ್ತಿ ಮಾಡಿ, ಪೌಳಿಯನ್ನು ಹೇಗೋ ಇದ್ದದಲ್ಲೇ ದುರಸ್ತಿ ಮಾಡಿ ನೋಡಿಕೊಳ್ಳೋಣ ಎಂಬ ದೃಷ್ಟಿಯಲ್ಲಿ ಕಾರ್ಯಪ್ರವೃತ್ತರಾದಾಗ ಕೆಲವರು ನಮಗೆ ಸಲಹೆ ಕೊಟ್ಟರು, ನೀವು ಯಾಕೆ ಮಾಡೋದಂತೂ ಮಾಡ್ತೀರಿ, ಮತ್ತೆ ಇನ್ನೊಂದು 3-4 ದಶಕದಲ್ಲಿ ಅದೇ ಆ ಕಟ್ಟಡ ಮತ್ತೆ ಹಾಳಾಗತ್ತೆ, ಇನ್ಯಾರೋ ಹೋಗಬೇಕಾಗತ್ತೆ, ಅದರ ಬದಲಿಗೆ ಒಂದು ಶಿಲಾಮಯವಾಗಿರುವಂತಹ ಗುಡಿಯನ್ನು ಯಾಕೆ ಮಾಡಬಾರ್ದು ಅಂತ ಹೇಳುವಂಥ ಒಂದು ಹುಳವನ್ನು ನಮ್ಮ ತಲೆಗೆ ಬಿಟ್ಟಾಗ ನಾವು ಕೂಡ ಆ ದಿಸೆಯಲ್ಲಿ ಪ್ರವರ್ತರಾದವು. ಅವರು ಇನ್ನೊಂದು ಇದು ಪ್ರೇರಣೆ ಕೊಟ್ಟರೆ ಏನಂದರೆ, ನೀವು ಮಾಡ್ಲಿಕ್ಕೆ ಹೊರಡಿ, ನಿಮ್ಗೆ ದುಡ್ಡು ಬರುತ್ತೆ ಅಂತ. ಈ ಸಮಯದಲ್ಲಿ ನಮಗೆ ಪರಿಚಯ ಆದವರು ಸಂದೀಪ್ ಪೂಜಾರಿ, ನಡೂರಿನವರು. ಅವರನ್ನ ನಾವು ಸಂಪರ್ಕಿಸಿದಾಗ ಅವರು ಒಂದು ಸ್ಕೆಚನ್ನು ಮಾಡಿಕೊಟ್ರು, ಅವರ ಕಲ್ಪನೆಯ ಒಂದು ದೇವಾಲಯವನ್ನು ಮಾಡಿಕೊಟ್ರು. ನಮಗದು ಇಷ್ಟ ಆಯಿತು, ನಾವು ಅವರಿಗೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟೆವು. ಕೇವಲ ಒಂದು 2 ತಿಂಗಳೊಳಗೆ ನಮಗೆ ಈ ಒಂದು ದೇವಾಲಯ ಪೂರ್ಣ ಅಲ್ಲ, ಈ ಗರ್ಭಗುಡಿಯ ಕೆಲಸವನ್ನು ಮಾಡಿಕೊಟ್ರು. ದಕ್ಷಿಣಾಯನ ಬರೋದಕ್ಕೆ ಮುಂಚಿತವಾಗಿ ಕಳೆದ ಜೂನ್ ತಿಂಗಳಲ್ಲಿ ನಾವು ಇದರ ಪ್ರತಿಷ್ಠೆಯನ್ನು ಮಾಡಿದ್ವಿ. ಆಮೇಲೆ ಇದು ಚೆನ್ನಾಗಾಯಿತು, ಆದರೆ ಹೊರಗಿನ ಪೌಳಿ ಬೇಕಲ್ಲ, ಅಯ್ಯೋ ಇದು ಅಷ್ಟು ಶಿಥಿಲ ಆಗಿದೆಯಲ್ಲ, ಇನ್ನೇನು ಮಾಡೋದು ಅನ್ನುವಾಗ ಅದನ್ನು ಕೂಡ ನವೀಕರಿಸುವಂತಹ ಕಾರ್ಯವನ್ನು ಮಾಡಿದೆವು. ನಮಗೆ ಸಂದೀಪ ಎಷ್ಟು ಸಹಕಾರ ಕೊಟ್ಟರು ಅಷ್ಟೇ ಸಹಕಾರವನ್ನು ನಮ್ಮ ಗುಡ್ಡೆ ಸೋಮಯಾಜಿ ಕುಟುಂಬದವರು ಮತ್ತು ನಮ್ಮ ಪರಿಚಿತರ ಅನೇಕರು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರು, ಎಲ್ಲ ಒಟ್ಟು ಸೇರಿ. ಹೌದು, ಸತ್ಯಕ್ಕೂ ನಾವು ಕೇವಲ 4 ಲಕ್ಷ ರೂಪಾಯಿಯನ್ನು ಇಟ್ಟುಕೊಂಡು ಇದರ ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟವರು. ಆದರೆ ಸುಮಾರು 80ಕ್ಕೂ ಮಿಕ್ಕಿದ ಲಕ್ಷ ರೂಪಾಯಿ ಗಳಿಕೆಯಾಯಿತು. ಅದನ್ನು ಈ ದೇವಸ್ಥಾನದ ಸರ್ವಾಂಗೀಣವಾದ ಚಂದಕ್ಕೆ ನಾವು ಸಂಕಲ್ಪಿಸಿದಂತೆ ಮಾಡುವ ಹಾಗಾಯಿತು. ಬಹುಶಃ ಈಗಾಗಲೇ ನೀವು ದೇವಸ್ಥಾನದ ಸುತ್ತನ್ನ ಸೆರೆ ಹಿಡಿದಿದ್ದೀರಿ. ಈ ದಶಾವತಾರ ಚಿತ್ರ, ಆಮೇಲೆ ಕಾವ್ಯಕಲೆಯ ಸುತ್ತಪಟ್ಟಿ, ಕಿಟಕಿಯ ಚೌಕಟ್ಟು, ಇದೆಲ್ಲ ಕಂಡಾಗ ದೇವಸ್ಥಾನಕ್ಕೆ ಜನ ಆಕರ್ಷಿತರಾಗಿ ಬರ್ತಾರೆ. ಈಗ ನಾನು ಮೊದಲು ಹೇಳಿದೆ ಒಂದು ಮೂರ್ತಿ ಬೇಕು ಅಂತ, ಸಾಕಲ್ಲ ಒಂದು ಮೂರ್ತಿ ಇಟ್ಕೊಂಡ್ರೆ. ಆದರೆ ಕೇವಲ ಒಂದು ಮೂರ್ತಿ ಸಾಕಾಗೋದಿಲ್ಲ. ದೇವಸ್ಥಾನದ ಶಿಲ್ಪಗಳೇನಿರುತ್ತೆ, ಅದರ ಸೊಗಸೇನಿರುತ್ತೆ, ಅದನ್ನು ಕಾಣಲಿಕ್ಕೂ ಜನರು ಬರ್ತಾರೆ. ಹಾಗೆ ಜನ ಬಂದಾಗ ಸಹಜವಾಗಿಯೇ ದೇವರ ಕಡೆಗೆ ಅವರ ಗಮನ ಹೋಗುತ್ತೆ, ಅವರಲ್ಲಿ ಇದ್ದ ಭಕ್ತಿ ಭಾವ ಏನೋ ಸ್ವಲ್ಪ ತುಂಬಿಕೊಂಡು ಬರುತ್ತೆ, ಅದು ಸ್ಥಿರವಾಗತ್ತೆ ಅಂತ. ಕೇವಲ ಒಳಗಿನ ಮೂರ್ತಿ ಮಾತ್ರ ನಮ್ಮ ಇಷ್ಟದ್ದು ಆಗಿದ್ದರೆ ಸಾಕಾಗೋದಿಲ್ಲ. ದೇವಸ್ಥಾನದ ಒಂದು ಹೊರ ಆವರಣ, ಹೊರ ರೂಪ ಕೂಡ ಅಷ್ಟೇ ಆಕರ್ಷಕವಾಗಿದ್ದರೆ ಸಹಜವಾಗಿಯೇ ಜನ ಬರ್ತಾರೆ. ತಾವು ಬೇಲೂರು ಹಳೆಬೀಡುಗಳಿಗೆ ಯಾಕೆ ಹೋಗ್ತೇವೆ? ಅಲ್ಲಿಯೇ ಶಿಲ್ಪಕಲೆಯ ಸೌಂದರ್ಯವನ್ನು ನೋಡಿ. ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತೇವೆ, ಅದರ ಭವ್ಯತೆಯನ್ನು ಕಾಣುವುದಕ್ಕಾಗಿ. ಕನ್ಯಾಕುಮಾರಿ ಹೋಗ್ತೇವೆ, ಅಲ್ಲಿಯ ದೇವಾಲಯದ ಒಂದು ಸುತ್ತು ಇದರ ಕಂಬಗಳು, ಅದರ ಚೆಲುವನ್ನು ನೋಡಿದರೆ ಮತ್ತು ನೋಡಬೇಕು ಅಂತ ಅನಿಸುತ್ತೆ. ಕೇವಲ ಭಕ್ತಾದಿಗಳು ಮಾತ್ರ ಅಲ್ಲ, ಅದರೊಂದಿಗೆ ಪ್ರೇಕ್ಷಣೀಯ ಸ್ಥಳ ಎಂಬ ದೃಷ್ಟಿಯಿಂದ ನೋಡಲಿಕ್ಕೂ ಬರ್ತಾರೆ. ಹಾಗಾಗಿ ದೇವರು ಮತ್ತು ಪ್ರೇಕ್ಷಣೀಯವಾದ ಒಂದು ಸೌಂದರ್ಯದ ಒಂದು ಚಿತ್ರ ಸೌಂದರ್ಯ ಎರಡೂ ಇದ್ದಾಗ ಜನರ ಆಗಮನ ಹೆಚ್ಚಾಗತ್ತೆ ಎಂಬ ಕಾರಣಕ್ಕಾಗಿ ಈಗ ಏನು ನಾವು ಇಲ್ಲಿ ಸುತ್ತ ಚಂದವಾದಂತಹ ಒಂದು ಕಾರ್ಯವನ್ನು ಮಾಡಿದ್ದೇವೆ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಶಿಲ್ಪಿಯಾಗಿರುವಂತಹ ಸಂದೀಪ ಪೂಜಾರಿ. ಅವರ ಸಹಕಾರ ಅಂದರೆ ಅಷ್ಟು ಚೆನ್ನಾಗಿದೆ. ನಾವು ಏನು ಹೇಳಿದ್ರು ಕೂಡ
ಅಷ್ಟೇ ಅಲ್ವಾ, ನಾನು ಮಾಡಿಕೊಡ್ತೇನೆ, ನಿಮ್ಗೆ ಏನಾಗಬೇಕು ಹೇಳಿ, ನಾನು ಅದಕ್ಕೊಂದು ಯೋಜನೆಯನ್ನು ನಾನು ಹಾಕ್ಕೊಳ್ತೇನೆ, ಮತ್ತೆ ನಿಮ್ಮ ಗಮನಕ್ಕೆ ತಂದು ನೀವು ಒಪ್ಪಿಗೆ ಕೊಟ್ಟರೆ ನಾನು ಮುಂದುವರಿಸ್ತೇನೆ. ಬಹುಶಃ ಒಳ್ಳೆಯ ಕೆಲಸ ಮಾಡುವಂತಹ ಶಿಲ್ಪಿಗಳಿಗೆ ಈ ಗುಣಗಳಿರೋದಿಲ್ಲ. ನನಗೊತ್ತುಂಟು, ನೀವು ಹೇಳೋದೇನು, ನಾನು ಇದೊಂದೇ ದೇವಸ್ಥಾನ ಮಾಡಿದ್ದಲ್ಲ, ಇನ್ನೂ ಎಷ್ಟೋ ಮಾಡಿದ್ದೇನೆ, ಅಲ್ಲಿ ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ ಅಂತ ಹೇಳೋದೆಲ್ಲ ಇರುತ್ತೆ. ಆದರೆ ನಮ್ಮ ಸಂದೀಪರು ಮಾತ್ರ ಹಾಗಲ್ಲವೇ ಅಲ್ಲ. ಅವ್ರ ಬಳಿಯಲ್ಲಿ ಅನೇಕ ಕೆಲಸಗಾರರು ಇರ್ಬೋದು. ಅಂತಹ ಕೆಲಸಗಾರರನ್ನು ಆಯ್ಕೆ ಮಾಡಿಕೊಂಡು ಇಟ್ಕೊಂಡು ತನ್ನ ಕಲ್ಪನೆ ಹೇಗಿರುತ್ತೆ ಹಾಗೆ ಒಂದು ಶಿಲ್ಪವನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ದೂರದೃಷ್ಟಿ ಬೇಕು. ಕೇವಲ ದೂರದೃಷ್ಟಿ ಅಲ್ಲ, ಅಂಥ ಒಂದು ಕಲ್ಪನಾ ಶಕ್ತಿ ಬೇಕು. ಇನ್ನೆಷ್ಟೋ ದೇವಾಲಯಗಳನ್ನ ನೋಡಿಕೊಂಡು ಬಂದಂತಹ ಒಂದು ಅನುಭವ ಬೇಕು. ಇವು ಮೂರನ್ನ ಒಳಗೊಂಡಿರುವಂತಹ ಸಂದೀಪರು ಇವತ್ತು ಬಂದವರೆಲ್ಲ ಚಂದ ಇದೆ ಮೆಚ್ಚುವಂತಾಯಿತು. ನಮಗೆ ಅದು ತುಂಬ ಖುಷಿ ಕೊಟ್ಟದ್ದು. ಹೀಗಾಗಿ ಇಲ್ಲಿರುವಂತಹ ಅಧ್ವರಿಯು ಮಹಾವಿಷ್ಣು ದೇವಸ್ಥಾನ. ಅಧ್ವರಿಯು ಅಂದರೆ ಯಾಗದಲ್ಲಿ ಪ್ರಧಾನ ಸ್ಥಾನವನ್ನು ಹೌದು, 8 ಜನ ಋತ್ವಿಜರು ಇರ್ತಾರೆ. ಅದರಲ್ಲಿ ಅಧ್ವರಿಯು ಅಂತ ಹೇಳುವಂತಹದ್ದು ಬಹಳ ಮುಖ್ಯವಾದದ್ದು. ಇನ್ನುಳಿದ ದೇವಾಲಯಗಳ ಕಡೆಗೆ ನಾವು ಗಮನ ಕೊಟ್ಟಿದ್ದೆವು, ಅದು ಎಷ್ಟೋ ದೇವಸ್ಥಾನ ಹೌದು, ನಮ್ಮ ಈ ದೇವಸ್ಥಾನ ಎಷ್ಟು ಶಿಥಿಲಗೊಂಡಿದೆಯೋ ಅದಕ್ಕಿಂತಲೂ ಜೀರ್ಣಾವಸ್ಥೆಯಲ್ಲಿ ಇದ್ದದ್ದನ್ನು ನೋಡ್ಕೊಂಡು ಬಂದಿದ್ದೆವು. ಒಂದೆರಡು ಕಡೆಯ ದೇವಸ್ಥಾನ ಸ್ವಲ್ಪ ಜೀರ್ಣೋದ್ಧಾರಗೊಂಡಿದೆ. ಒಂದು ಪಾರಂಪಳ್ಳಿಯ ವಿಷ್ಣು ದೇವಸ್ಥಾನ, ಇಲ್ಲಿ 8 ವಿಷ್ಣು ದೇವಸ್ಥಾನ ಉಂಟು. ಅದು ಗಿಳಿಯಾರು, ಕಾರ್ತಟ್ಟು, ಕಾರ್ಕಡ, ಮತ್ತು ಹಾಗೆ ಎಡಬೆಟ್ಟು, ಮುಂದೆ ಹಾಗೆ ಪಾಂಡೇಶ್ವರ, ಗುಂಡ್ಮಿ, ಪಾಂಡೇಶ್ವರ ಅರಣ್ಯ ವಿಷ್ಣು, ಪಾಂಡೇಶ್ವರದ ಅರಣ್ಯ ವಿಷ್ಣು. ಅದಾದ್ಮೇಲೆ ಗುಂಡ್ಮಿಯಲ್ಲಿ ಈಗ ಒಂದು ಇದಾಗಿದೆಯಲ್ಲ, ವೈದಿಕ ಮಂದಿರ ಆಗಿದೆಯಲ್ಲ, ಅಲ್ಲಿ ಹೆಸರು ಪಕ್ಕ ನೆನಪಿಗೆ ಬರೋದಿಲ್ಲ. ಇನ್ನೊಂದು ಕಾರ್ತಟ್ಟು. ಹೀಗೆ 8 ವಿಷ್ಣು ದೇವಾಲಯಗಳು. ನಾನು ಅಧ್ವರಿಯು ಅಂತ ಹೇಳಿದ್ರೆ ಬಹುಶಃ ಬೇರೆ ದೇವಸ್ಥಾನದವರು ಇಲ್ಲಿ ಬಂದು ನೋಡಿಕೊಂಡು ಇವ್ರು ಹೀಗೆ ಮಾಡಿದ್ದಾರೆ, ನಾವು ಕೂಡ ಮಾಡಬಹುದಲ್ಲ ಅಂತ ಹೇಳುವಂಥ ಒಂದು ಆಲೋಚನೆ ಅವರಿಗೆ ಬಂದರೆ ಅಧ್ವರಿಯು ಅಂತ ಹೇಳುವಂತಹ ಈ ವಿಷ್ಣು ದೇವಸ್ಥಾನದ ಒಂದು ಕೀರ್ತಿ ಅಥವಾ ಅದರ ಗುರಿ ಅಂತ ಹೇಳುವಂಥದ್ದು ಸಾಧನೆಗೊಳ್ಳುತ್ತೆ ಅಂತ ಹೇಳುವಂಥದ್ದು ನಮ್ಮ ಒಂದು ಸಂಕಲ್ಪವಾಗಿತ್ತು. ಹೀಗಾಗಿ ಅವರಿಗೆಲ್ಲ ನಾವು ಆಹ್ವಾನ ಕೊಟ್ಟಿದ್ದೆವು. ಅವರಿಗೆ ಕಾರ್ಯಕ್ರಮಗಳಿರುತ್ತೆ, ಅದಕ್ಕೆ ಹೋಗಬೇಕಾಗತ್ತೆ, ಹೀಗಾಗಿ ಬರ್ತಾರೆ ಅಂತ ಗೊತ್ತಿಲ್ಲ. ಯಾವತ್ತಾದರೂ ಬಂದು ನೋಡ್ಕೊಂಡು ಹೋಗ್ತಾರೆ. ನೋಡಿಕೊಂಡ್ರೆ ಅವರಿಗೆ ಪ್ರೇರಣೆ ಸಿಕ್ಕಿದರೆ ಸಂದೀಪರಿಗೆ ಆ ಎಲ್ಲ ಒಂದು ಕೀರ್ತಿ ಹೌದು ಆಗ ಆ ಒಂದು ಗೌರವ ಸಲ್ಲುತ್ತೆ ಅಂತ ಹೇಳುವಂಥದ್ದು ನಮ್ಮ ಒಂದು ಕಲ್ಪನೆ. ಹೀಗಾಗಿ ದೇವರು ಎಲ್ರಿಗೂ ನಾಳೆಗೆ ಇದರ ಬ್ರಹ್ಮಕಲಶ ಶುಭವಾಗಲಿ ಸರ್. ನಮ್ಮ ಶುಭ ಹಾರೈಕೆ ನಿಜವಾಗಿ ಚಾನಲ್ ಸರಿ. ಬ್ರಹ್ಮಕಲಶ ಅದಕ್ಕೆಲ್ಲ ಶಾಂತಿ ಹೋಮ ಇತ್ಯಾದಿಗಳೆಲ್ಲ ನಡೀತದೆ. ಆಮೇಲೆ ಧಾರ್ಮಿಕ ಸಭೆ ಇರುತ್ತೆ. ಇದೆಲ್ಲ ಆದಮೇಲೆ ಸಾರ್ವಜನಿಕ ಇದೊಂದು ವಿಷಯ ನಾನು ಹೇಳಲೇಬೇಕು. ನಾನು ಆವಾಗ ಸಾರ್ವಜನಿಕರು ಬರ್ತಿರ್ಲಿಲ್ಲ ಅಂತ ಹೇಳಿದೆ. ಈಗ ನಾವು ಸಾರ್ವಜನಿಕರಿಗೂ ಕೂಡ ಆಹ್ವಾನ ಕೊಟ್ಟಿದ್ದೇವೆ. ನೀವು ಕೂಡ ದೇವಸ್ಥಾನದಲ್ಲಿ ಭಾಗವಹಿಸುವಂಥ ಒಂದು ಅಧಿಕಾರ ಇದೆ ಅಂತ ಹೇಳುವಂಥದ್ದು ಅವರಿಗೆಲ್ಲ ಮನಗಾಣಿಸಿದ್ದೇವೆ. ಈಗಾಗಲೇ ಕೆಲವಾರು ದಿನಗಳಲ್ಲಿ ನಿರಂತರವಾಗಿ ಸೇವೆ ಕಾರ್ಯಗಳು ನಡೀತಾ ಇದೆ. ಮೊದಲು ಏನೂ ಆಗ್ತಿರ್ಲಿಲ್ಲ, ಎಲ್ಲೋ ಒಂದು 2-3 ಕಾರ್ಯಕ್ರಮಗಳು ನಡೀತಾ ಇತ್ತು ಅಷ್ಟೇ. ಈಗ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಕಾರ್ಯಕ್ರಮ ನಡೀತಾ ಇದೆ. ಹೀಗೆ ಮುಂದುವರಿದರೆ ಬಹುಶಃ ದೇವಸ್ಥಾನ ಒಂದು ಕೀರ್ತಿ ಪಡೆಯುವಂಥದ್ದು ಭಕ್ತರು ಬರೋದ್ರಿಂದ ಒಮ್ಮತದಿಂದ ಎಲ್ಲರೂ ಕೂಡ ಸಹಕರಿಸಿದರೆ ಸಹಕರಿಸಬೇಕು ಎಂಬುವಂಥ ಒಂದು ಇಷ್ಟದಿಂದ ನಾವು ಇಷ್ಟೆಲ್ಲ ಒಂದು ಕಾರ್ಯವನ್ನು ಮಾಡಿದ್ದೇವೆ. ಎಲ್ಲರಿಗೂ ಸಂದೀಪರಿಗೆ ನಾನು ಮತ್ತೆ ಆಭಾರಿಯಾಗಿರ್ತೇವೆ. ನಮ್ಮ ಯಾವ ಟ್ರಸ್ಟ್ ಉಂಟು ಅದು ಹೀಗಾಗಿ ಇನ್ನೂ ಒಂದು ವಿಷಯ ನಿಮಗೆ ಹೇಳಲೇಬೇಕು. ಇಲ್ಲಿ ಪಕ್ಕದಲ್ಲಿ ಒಬ್ಬರು ಮನೆಯನ್ನ ಯಾರೂ ಇಲ್ಲ, ಅವರೆಲ್ಲ ಬೆಂಗಳೂರಿದ್ದಾರೆ. ಆ ಮನೆಯನ್ನ ತುಂಬ ಕಡಿಮೆ ದರದಲ್ಲಿ, ಸಾಂಕೇತಿಕ ದರದಲ್ಲಿ ಈ ದೇವಸ್ಥಾನಕ್ಕೆ ಕೊಡ್ತಾರೆ. ಆ ಮನೆ ಗಟ್ಟಿ ಮುಟ್ಟಿದೆ. ಅದನ್ನ ಒಂಥರ ರೆಸಾರ್ಟ್ ತರ ಯಾರಾದರೂ ಬಂದರೆ ಯಾರಾದರೂ ಬಂದರೆ ಅವರಿಗೆ ಯಾರದ್ದೋ ಮನೆಯಲ್ಲಿ ಎಲ್ಲೋ ಹೋಟೆಲ್ ಉಳ್ಕೊಳ್ಬೇಕು ಅಂತ ಪ್ರಸಂಗ ಬಂದರೆ ಇಲ್ಲೇ ಉಳ್ಕೊಳ್ಬಹುದು. ಎಲ್ಲ ಅನುಕೂಲತೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೇವೆ. ಅದಕ್ಕೆ
ಮಹಾವಿಷ್ಣು ನಡೆಸಿಕೊಟ್ರೆ ಅವರ ಅನುಗ್ರಹ ಬೇಕು, ಖಂಡಿತವಾಗಿಯೂ ಆಗ್ಬಹುದು. ಅದೇ ಸರ್, ಮತ್ತೊಂದು ಪ್ರಶ್ನೆ ಸರ್, ಈ ಎಷ್ಟು ವರ್ಷ ಇಲ್ಲಿ ಪೂಜೆ ಇಲ್ಲದೆ ಇದ್ದಂತ ಇಲ್ಲ, ಪೂಜೆ ಇಲ್ಲದೆ ಇರುವಂತ ದಿವಸ ಯಾವುದೂ ಇಲ್ಲ. ನಿರಂತರವಾಗಿ ಪೂಜೆ ಎಷ್ಟು ಶಿಥಿಲವಾದ್ರೂ ಪೂಜೆ ಆಗ್ತಾ ಇತ್ತು. ಆಗ್ಲಿ ಸರ್, ಆಗ್ಲಿ ಸರ್. ದೈನಂದಿನ ಪೂಜೆಗೆ ಯಾವ ಕೊರತೆಯೂ ಆಗಿರಲಿಲ್ಲ. ಮೂರ್ತಿ ಕೂಡ ಬಹಳ ಸುಂದರವಾಗಿದೆ, ದೇವರ ಮೂರ್ತಿ ಬಹಳ ಸುಂದರವಾಗಿ ಮಾಡಿದ್ದಾರೆ. ಅದ್ರ ದೇವಾಲಯ ಕೂಡ ನಮ್ಮ ಊರಿನ ಸಂದೀಪ್ ಅವರು ಬಹಳ ಅನುಭವಿ ಉತ್ಸಾಹಿ, ಮಾಡಬೇಕೆನ್ನುವಂತ ಉತ್ಸಾಹ ಎಲ್ಲರಿಗೂ ಇರುತ್ತೆ. ಆದ್ರೆ ಅದಕ್ಕೆ ನೆರವಾಗಿ ಇರಬೇಕಾದದ್ದು ಅನುಭವದಿಂದ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಆಗ್ಬೇಕು ಅಂತ ಹೇಳುವಂತ ಒಂದು ದೊಡ್ಡ ಸಂಕಲ್ಪ, ಅದೇ ಮಾಡಿ ಕೊಡ್ಬೇಕು, ನಾನು ಚೆನ್ನಾಗಿ ಮಾಡಿಕೊಡ್ಬೇಕು. ಖಂಡಿತ. ಯಾಕಂದ್ರೆ ಇದನ್ನು ನೋಡಿದವರು ಇನ್ನೊಬ್ರು ಯಾರು ಮಾಡಿದ್ದು ಕೇಳಬೇಕು. ಈಗ ಇಲ್ಲಿರುವಂತಹ ದಶಾವತಾರದ ಚಿತ್ರಗಳನ್ನು ಕೆಲವರು ಯಾರು ಬಿಡಿಸಿಕೊಟ್ಟದ್ದು. ನಾವು ಹೇಳ್ತೇವೆ ಜನಾರ್ದನ ಹಾವಂಜಿಯವರು ಅವರ ಇಚ್ಛೆಯಿಂದ ಇದೆಲ್ಲ ಆದದ್ದು ಅಂತ, ಅವರ ಶಿಷ್ಯರಿಂದ ಆದದ್ದು, ಅವರು ಇಲ್ಲೆಲ್ಲ ಬಂದಿದ್ರು ನೋಡ್ಕೊಂಡು ಹೋಗಿದ್ರು ಅಂತ ನಾವು ಹೇಳ್ತೇವೆ ಸೀದಾ. ಹೀಗಾಗಿ ನಮಗೆ ಮಾತ್ರ ಅಲ್ಲ, ಶಿಲ್ಪಿಗೆ ಅಥವಾ ಚಿತ್ರಕಾರರಿಗೆ, ಎಲ್ಲ ಕಾರ್ಯಕರ್ತರಿಗೆ ಇದರ ಒಂದು ಶ್ರೇಯಸ್ಸು ಸಲ್ಲುತ್ತೆ ಅಂತ ಹೇಳುವುದು. ಆಗಲಿ ಸರ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರಿಂದ ನಮ್ಮೊಂದಿಗಿದ್ದಾರೆ ಈ ದೇವಸ್ಥಾನವನ್ನು ನಿರ್ಮಿಸಿದವರು, ಅಂದರೆ ಆಗಲೇ ಹೇಳ್ತಿದ್ರು ನಮ್ಮ ಸೋಮೇಶ್ ಸರ್ ಅವರು, ಸಂದೀಪ್ ಅವರು, ಬಾರ್ಕೂರ್ನ ಸಂದೀಪ್ ಪೂಜಾರಿ ಅವರು ಇದು ನಮ್ಮೊಂದಿಗಿದ್ದಾರೆ. ಇವರು ಸಂದೀಪ್ ಪೂಜಾರಿ ಅವರು. ಸರ್ ನಮಸ್ತೆ ಸರ್. ನಮಸ್ತೆ. ಇವರು ರಂಗಯ್ಯ ಅಡಿಗೆ ಅವರು ದೇವಸ್ಥಾನದ ಪ್ರಮುಖರೊಬ್ಬರು. ಅದೇ ರೀತಿ ಭಾಳ ಖುಷಿ ಆಯಿತು, ನಮ್ಮ ಊರಿನ ಸಂದೀಪ್ ಪೂಜಾರಿ ಅವರು, ನಮ್ಮೂರಿನವರು, ನಮ್ಮ ಮಿತ್ರರು, ಒಂದು ಸುಂದರವಾದಂಥ ಕೆಲಸ, ಒಂದು ಉತ್ತಮವಾದಂಥ ಕೆಲಸ, ದೇವರ ಕೆಲಸವನ್ನು ಮಾಡಿದಿರಿ. ಅದು ಮುತುವರ್ಜಿಯಿಂದ ಮಾಡಿದಿರಿ ಸರ್. ನಿಮಗೆ ಅಂದರೆ ಎಷ್ಟು ದಿವಸದಲ್ಲಿ ಅವರು 2 ತಿಂಗಳಲ್ಲಿ ಅಂತ ಹೇಳಿದಿರಿ. ಇದಕ್ಕೆಲ್ಲ ಹೇಗೆ ಸರ್, ಎಷ್ಟು ಆ 2 ತಿಂಗಳು ಮಾಡ್ಲಿಕ್ಕೆ ಆಗ್ತದೆ? ಅಷ್ಟು ಸಿಗೋದು ಎಲ್ಲ ಭಾಳ ಕಷ್ಟ ಆಯ್ತು ಅಂತ ಕಾಣಿಸ್ತದೆ. ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಕಷ್ಟಕ್ಕಿಂತ ದೇವರ ಪ್ರೇರಣೆ, ದೇವರ ಸಹಕಾರ ಇಲ್ಲಿ ನನ್ನ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಬಿಫೋರ್ ನಾವು ದೇವಸ್ಥಾನ ಅಳೆಯೋ ಮುಂಚೆನೇ ಅವ್ರಿಗೆ ನಮ್ಗೆ ಟೈಮ್ ಕೊಟ್ಟಿರ್ತಾರೆ. ಇಷ್ಟು ದಿನದಿಂದ ಕಲಾ ಸಂಕೋಚ ಮಾಡಿ ಪುನಃ ಪ್ರತಿಷ್ಠೆ ಮಾಡ್ಬೇಕಂತ. ಆ ಟೈಮ್ ತಕೊಂಡು ಅಳಿಯೋ ಮುಂಚೆನೆ ಬೇಕಾಗಿರುವಂತ ಕೆತ್ತನೆ ಕೆಲಸ ಮಾಡ್ಕೊಳ್ತೀವಿ. ಯಾಕಂದ್ರೆ ಈ ಜಾಗಕ್ಕೆ ಬರುವಾಗ ಇರ್ಲಿಲ್ಲ ಅಷ್ಟು ಕಂಜೆಸ್ಟ್ ಜಾಗ. ಬಟ್ ದೇವ ಸಹಕಾರದ ಇಲ್ಲಿ ಬಂದೆ ಅಷ್ಟೇ ಸುಲಭವಾಗಿ ನಾನು ದೇವಸ್ಥಾನ ಮುಗಿಸಿದ್ದೀನಿ, ನನ್ಗೆ ಗೊತ್ತಿಲ್ಲದೆ. ಯಾಕಂದ್ರೆ ಇಲ್ಲಿ ಮಾಡುವಂಥದ್ದು ಅಲ್ಲ, ಆ ತರ ದೇವರೇ ಮಹಿಮೆ. ಒಂದು ಎಕ್ಸಾಂಪಲ್ ಅಂದ್ರೆ ಈ ಮೇಲ್ಗಡೆ ನಿಮ್ಗೆ ಕಾಣ್ತಿದೆ ಭೀಮ್ ಅಂತ. ಭೀಮು ಶಿಲ್ಪಿಗಳು ತಂದಿದ್ರು, ಮೆಜರ್ಮೆಂಟ್ ಹಿಂದೆ ಮುಂದೆ ಮಾಡಿದ್ರು. ನಾನು ಇಟ್ಟದನ್ನು ನೋಡ್ತೀನಿ, ಹೆಚ್ಕೊಂಬಂತು. ಯಾಕೆ ಮರ ಮಾಡಿದೆ ಕೇಳಿದೆ. ಒಂದು ಕಲ್ಲು ನಮ್ಗೆ ಆರ್ಡರ್ ಮಾಡಿ ಇಲ್ಲಿ ಬರ್ಬೇಕಾದ್ರೆ 1 ವಾರ ಬೇಕು ನನಗೆ. ಅದೇ ರಾತ್ರಿ ನಾನು ಆರ್ಡರ್ ಹಾಕಿದ್ರೆ ಬೆಳಿಗ್ಗೆ ಕಲ್ಲು ಸಿಕ್ಕಿದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ನಾನು. ಹಾಗೆ ಪ್ರತಿಯೊಂದು ಕೆಲಸ ಇಲ್ಲಿ ಕ್ರೇನ್ ಬರಲ್ಲ ಇತ್ತು, JCB ಕೆಲಸ ಆಯ್ತು, ದೇವ್ರ ನರ್ಸಿ ಕೊಟ್ಟರು. ಲಾಸ್ಟ್ ಒಂದು ಚಿಕ್ಕ ಕ್ರೇನ್ ಸಮಸ್ಯೆ ಸಿಕ್ಬಿಡ್ತು ನಮ್ಗೆ. ಆ ಏನು ಟೈಮ್ ಕೊಟ್ಟರು ಆ ಟೈಮ್ ಫ್ರೇಮ್ ಬಾಂಡ್ರಲ್ಲಿ ನಮ್ಗೆ ಕೆಲಸ ಮಾಡೋಕ್ಕೆ ಈಸಿ ಆಯಿತು. ಎಲ್ಲರೂ ದೇವ ಸಹಕಾರ ಮತ್ತು ಕಮಿಟಿಯವ್ರು ನಮ್ಗೆ ಸಪೋರ್ಟ್ ಇಂದ ಆಯ್ತುಬಿಟ್ರೆ ನನ್ನದಂತ ಏನೂ ಇಲ್ಲ, ಎಲ್ಲ ಆದರೆ ಒಂದು ಉತ್ತಮ ಕೆಲಸ ಸರ್. ಭಾಳಷ್ಟು ಅಂದರೆ ಸುಂದರವಾಗಿದೆ, ಒಂದೊಂದು ಕಂಬಗಳು ಕೂಡ ಬಹಳ ಸುಂದರವಾಗಿದೆ ಮತ್ತು ಅಚ್ಚುಕಟ್ಟಾಗಿ ಇರುವ ಜಾಗದಲ್ಲಿ ಚೆಂದ ಮಾಡಿಕೊಟ್ಟಿದ್ದೀರಿ. ನಿಜವಾಗಿ ಬಹಳ ಖುಷಿ ಆಯಿತು. ನಮ್ಮ ಊರಿಗೆ ಒಂದು ಹೆಮ್ಮೆ ಅವರು ನಿಜವಾಗಿ. ನಾವು ಊರಿನವರು ಬೇರೆ ಬೇರೆ ಕಡೆಯಿಂದ ತರಿಸ್ತೇವೆ, ಕೆಲಸ ಮಾಡಿ ಕೊಡಿ. ನಮ್ಮ ಊರಲ್ಲಿರುವವರಿಗೆ ನಾವು ಕೊಡಬೇಕು. ನಿಜವಾಗಿ ಬಹಳ ಒಂದು ಉತ್ತಮ ಒಂದು ಕೆಲಸ. ಇನ್ನು ಊರಲ್ಲಿರುವಂಥ ಪರ ಊರಲ್ಲಿ ಎಲ್ಲರೂ ನಿಮ್ಮನ್ನೇ ಸಂಪರ್ಕಿಸುವಂತಾಗಲಿ. ಅದೇ ರೀತಿ ಬಹಳ ಖುಷಿ ಆಯಿತು. ನಾನು ಬೇರೆ ಕಡೆಯಿಂದ ಇಲ್ಲಿ ಬಂದವ, ಆದರೆ ಇಲ್ಲಿ ಹಲವು ಸಮಸ್ಯೆಗಳಿತ್ತು ಮಾಡುವಾಗ, ತುಂಬ ಸಮಸ್ಯೆ ಇತ್ತು. ಅದನ್ನೆಲ್ಲ ಬಗೆಹರಿಸಿ ಇಲ್ಲಿ ಮುಖ್ಯವಾಗಿ 4 ಜನ, ಒಂದು ಉಪೇಂದ್ರ ಸ್ವಾಮೀಜಿ, ಆಮೇಲೆ ಶಂಕರಣ್ಣ ಸ್ವಾಮೀಜಿ ಮತ್ತು ಹರಿಕೃಷ್ಣ ಸ್ವಾಮೀಜಿ, ಮೇಲೆ ಪ್ರಕಾಶ್ ಸ್ವಾಮೀಜಿ ಅಂತ ಬೆಂಗಳೂರಿನಲ್ಲಿ. ಅವರು ಇದರ ಬಗ್ಗೆ ಭಾಳ ಹೋರಾಟ. ಯಾಕಂದರೆ ಇಂಥ ದೇವಾಲಯ ಮಾಡುವಾಗ ಹಣ ಬೇಕು. ಹಣ ನಮ್ಮ ಹತ್ರ ಇರಲಿಲ್ಲ. 5 ಲಕ್ಷದಿಂದ ಸ್ಟಾರ್ಟ್ ಮಾಡೋದವ್ರು ನಾವು. ಯಾಕಂದರೆ ಟ್ರಸ್ಟಿ ಮಾಡಿ ಅಂಥೇಳಿ ನಾವೇ ಟ್ರಸ್ಟಿ ಆದರೆ, ನಾವು ಲೋಕಲ್ಗಿಂತ ಟ್ರಸ್ಟಿ ಆದರೆ ಒಳ್ಳೇದಂತ ಹೇಳಿ ಟ್ರಸ್ಟಿ ಮಾಡಿಕೊಂಡು ಅವರೊಂದು 10 ಜನ ಟ್ರಸ್ಟಿ ಆಗಿದ್ದಾರೆ. ಎಲ್ಲರ ಸಪೋರ್ಟಿಂದ ದೇವಸ್ಥಾನ ಆಗಿದೆ. ಯಾಕಂದರೆ 80 ವರ್ಷದ ನಮ್ಮ ಉಪೇಂದ್ರ ಸ್ವಾಮಿ, ನಾವು ಉಪೇಂದ್ರ ಅಣ್ಣ ಅಂತ ಹೇಳೋದು, ಅವರು ನಮ್ಮನ್ನು ಎಳ್ಕೊಂಡು ಬರೋದು ಈ ಕೆಲಸಕ್ಕೆ, ಬನ್ನಿ ಒಂಚೂರು ಬನ್ನಿ ಅಂತ. ಆದರೆ ಅವರು ಇರ್ಲಿಕ್ಕೆ ಹೋಗಿ ನಾವೆಲ್ಲ ಬಂದಿದ್ದೇವೆ. ಒಳ್ಳೆ ರೀತಿ ಮಾಡಿದ್ದಾರೆ. ಅವರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಾವಿಂದು ಹೋಗಿದ್ದು ಚಿತ್ರಪಾಡಿ, ಕೋಟದ ಚಿತ್ರಪಾಡಿಯ ಕಾರ್ತಟ್ಟಿನಲ್ಲಿರ್ತಕ್ಕಂಥ ಅಧ್ವರ್ಯ ಶ್ರೀ ಮಹಾವಿಷ್ಣು ದೇವಸ್ಥಾನಕ್ಕೆ. ಒಂದು ಸುಂದರವಾದಂಥ ದೇಗುಲ ನಿರ್ಮಾಣ, ಅದೇ ರೀತಿ ಶಿಲಾಮಯ ದೇಗುಲ. ನಿಮಗೆಲ್ಲರೂ ಬಹಳ ಖುಷಿ ಆಯಿತು ಅಂತ ತಿಳ್ಕೊಡ್ತೀನಿ ಈ ವಿಡಿಯೋ. ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಶಿಲಾಮಯ ದೇಗುಲ ಮಾಡುವವರಲ್ಲಿ ನಮ್ಮ ವಿನಂತಿ, ತ್ವರಿತಗತಿಯಲ್ಲಿ ಶಿಸ್ತುಬದ್ಧವಾಗಿ ಸಾಂಪ್ರದಾಯಿಕ ಶೈಲಿಯ
ಶಿಲಾಮಯ ದೇಗುಲ ನಿರ್ಮಿಸುವುದರಲ್ಲಿ ಎತ್ತಿದ ಕೈ ನಮ್ಮ ಸಂದೀಪ್ ಪೂಜಾರಿ ಅವರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಎಂದು ಕೇಳಿಕೊಳ್ತೇವೆ. ಅದೇ ರೀತಿ ಮುಂದಿನ ಒಂದು ಸುಂದರ ವಿಡಿಯೋದೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನುಭವ್ ಪಾರ್ಕೋರು. ನಮಸ್ಕಾರ.